ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ. ನಾವು ಎಷ್ಟೇ ಒಳ್ಳೆ ತಂದಲ್ಲಿದ್ರು ನಮಗೆ ಒಳ್ಳೇದಾಗ್ತಿಲ್ಲ. ಮತ್ತು ನಮ್ಮ ಮಗ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಿಲ್ಲ ಅಂತ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು. ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಮಗನ ಕೈಲೇ ಒಂದು ರಾಯರಿಗೆ ಒಂದು ಸಂಕಲ್ಪ ರಥ ಅಂತ ಮಾಡಿಸಿ. ಆವಾಗ ನಿಜವಾಗ್ಲೂ ಯಾವುದಾದ್ರೂ ಒಂದಲ್ಲ ಒಂದು ರೀತಿ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ನಾವು ರಾಯರು ಪೂಜೆ ಮಾಡಬೇಕಾದ್ರೆ ಏನಾದರೂ ಒಂದು ಸಂಕಲ್ಪ ಇಟ್ಕೊಳ್ಳೇಬೇಕು. ಇಟ್ಕೊಳ್ದಿರ ನಾವು ರಾಯರು ಪೂಜೆ ಮಾಡಬಾರ್ದು ನಾವು. ಏಕೆ ಅಂತಂದರೆ ರಾಯರು ಅಂತಂದ್ರೇ ಸಂಕಲ್ಪ ಅಂತಂದ್ರೇ ರಾಯರು ಪೂಜೆ. ಹಂಗಾಗಿ ರಾಯರು ಪೂಜೆ ಮಾಡುವಾಗ ನಾವೊಂದು ಸಂಕಲ್ಪ ಅಂತ ಇಟ್ಕೋಬೇಕು. ನೀವು ನಿಮ್ಮ ಮಗನ ಕೈಲಿ ರಾಯರಿಗೆ ಒಂದು ವ್ರತ ಇಲ್ಲ ಒಂದು ಸಂಕಲ್ಪ ಅಂತ ಇಡಿಸಿ ಪೂಜೆ ಮಾಡಿ. ಏಕೆ ಅಂತಂದರೆ ನಮ್ಮ ಕೋರಿಕೆ ಹಲವಾರು ಇರುತ್ತೆ. ಹಲವಾರು ಕೋರಿಕೆನ ಈಡೇರಿಸೋ ನನ್ನ ತಂದೆನೇ ಗುರುರಾಯರು. ಹಂಗಾಗಿ ಸಂಕಲ್ಪದಲ್ಲಿ ನೀವು ರಾಯರ ಹತ್ರ ನೀವೊಂದು ಸಂಕಲ್ಪ ಬೇಡಿಕೆ ಇಟ್ಟು ರಾಯರಿಗೆ ಪೂಜೆ ಮಾಡಿಸಿ. ನೀವು ನಿಮ್ಮ ಮಗನ ಕೈಲಿ ಗುರುವಾರ ಆಗಿರ್ಬೋದು, ಇಲ್ಲ 9 ದಿನ ಆಗಿರ್ಬೋದು. ಈ ಥರ ಒಂದು ಕಠಿಣ ರಥ ಅಂತ ಇರುತ್ತೆ. ನಾನು ಒಂದು 2-3 ವಿಡಿಯೋ ಹಿಂದೆಗಡೆನೂ ಸಹ ನಾನು ಹೇಳಿದ್ದೀನಿ 9 ದಿನ ಕಂಟಿನ್ಯೂಸ್ ಆಗಿ ವ್ರತ ಮಾಡೋದು ಅಂತ. ಇಲ್ಲಾಂದರೆ ತೆಂಗಿನಕಾಯಿ ಪೂಜೆ ಮಾಡಿಸಿ. ನೀವು ತೆಂಗಿನಕಾಯಿ ಸಂಕಲ್ಪದಿಂದ ಪೂಜೆನೂ ಸಹ ಮಾಡಿಸಿ. ಅದು ನಿಮ್ಮ ಮಗನ ಕೈಲೇ ನೀವು ಮಾಡಿಸ್ಬೇಕು. ಏಕೆ ಅಂತಂದರೆ ನಿಮ್ಮ ಮಗನಿಗೆ ತಾನೇ ಇದ್ರ ಅವಶ್ಯಕತೆ ಇರೋದು. ಹಂಗಾಗಿ ನಿಮ್ಮ ಮಗನ ಕೈಲೇ ಮಾಡಿಸಿ. ಮತ್ತು ಅವ್ರಿಗೆ ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಗಂಡು ಮಗ ಆದರೆ ಉರುಳು ಸೇವೆ ಮಾಡಿಸಿ. ಆ ರೀತಿ ನೀವು ಸಂಕಲ್ಪ ಮಾಡಿಸ್ಕೊಳ್ಳಿ. ತುಪ್ಪ ದೀಪ ಬೆಳಗಿ ಮತ್ತು ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ, ಈ ಥರ ಒಂದು ವ್ರತ ಪೂಜೆ ಮಾಡ್ತೀನಿ, ನನ್ನ ಆಸೆ ಈಡೇರಲಿ, ನಾನೇನೊಂದು ಕೋರಿಕೆನ ನಾನು ನಿನ್ನ ಮುಂದೆ ಇಟ್ಟಿದ್ದೀನೋ ಆ ಕೋರಿಕೆನ ಈಡೇರಿಸು ಭಗವಂತ ಅಂತ ರಾಯರ ಹತ್ರ ಒಂದು ಸಂಕಲ್ಪ ಅಂತ ಮಾಡಿಸಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿದಂಥವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಾವು ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ಒಂದು ದಿವಸ ಕೆಟ್ಟದಾದರೂ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾರೆ. ಹಂಗಾಗಿ ನಾವು ಯಾವತ್ತೂ ಅಷ್ಟೇ ಸೋಲನ್ನ ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೋಲು ಇದ್ಮೇಲೆ ಗೆಲುವು ಇರುತ್ತಲ್ಲ, ಆ ಗೆಲುವಿಗೋಸ್ಕರ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಸೋಲು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಗೆಲುವಿಗೋಸ್ಕರ ನಾವು ಪ್ರಯತ್ನ ಮಾಡ್ದಿರ ನಾವು ಇರೋದಕ್ಕೆ ಹೋಗಬಾರ್ದು. ಹೌದು, ಸೋಲು ಹಿಂದೆಗಡೆನೇ ಗೆಲುವನ್ನೋದು ಇರುತ್ತೆ. ನಿಮ್ಮ ಮಗನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ನನಗೂ ಸಹ ಬೇಜಾರಾಗುತ್ತೆ. ಏಕೆಂತಂದರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಒಳ್ಳೊಳ್ಳೆ ಸ್ಕೂಲು ಒಳ್ಳೊಳ್ಳೆ ಕಾಲೇಜ್ಗೆ ಹಾಕಿ ನಾವು ಮಕ್ಕಳನ್ನ ಓದಿಸ್ತೀವಿ. ಆದರೆ ಓದೆಲ್ಲ ಮುಗ್ದಿದ ನಂತರ ಈ ಥರ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ನೀವು ಯಾವುದಕ್ಕೂ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ದಿವಸ ಕಾಯ್ದು ನೋಡಿ. ನಿಮ್ಮ ಮಗನ ಕೈಲಿ ರಾಯರು ವ್ರತ ರಾಯರು ಪೂಜೆ ಅಂತ ಮಾಡಿಸಿ. ನಾನು ವ್ರತ ಮತ್ತು ಪೂಜೆ ಬಗ್ಗೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಇಲ್ಲ ಅಂತಂದರೆ, ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ ಅಂದರೆ, ಮನೇಲಿ ಗಂಡಸರಾಗಿರ್ಬೋದು ಯಾರೇ ಆಗಿರ್ಬೋದು ಹೇಳಿದ ಮಾತು ಕೇಳ್ತಿಲ್ಲ, ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ, ಓದ್ತಿಲ್ಲ, ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ ಅಂತಂದರೆ ನಾನು ಸುಮಾರು ವೀಡಿಯೋನ ನಾನು ಮಕ್ಳಿಗೋಸ್ಕರ ಅಂತಲೇ ನಾನು ಮಾಡಿದ್ದೀನಿ. ಯಾವ ಥರ ನಮ್ಮ ಮಕ್ಳ ಕೈಲಿ ವ್ರತ ಪೂಜೆನ ಮಾಡಿಸಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ, ಮಕ್ಳಿಗೆ ಒಳ್ಳೆಯದಾಗುತ್ತೆ, ಮಕ್ಕಳು ಒಳ್ಳೆ ದಾರಿನಲ್ಲಿ ಹೋಗೋದಕ್ಕೆ ರಾಯರು ಅನುಗ್ರಹ ಮಾಡ್ತಾರೆ. ಈ ರೀತಿ ವ್ರತನ ನಿಮ್ಮ ಮಕ್ಕಳ ಕೈಲಿ ಮಾಡಿಸಿ. ನೀವು ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಏಕೆ ಅಂತಂದರೆ ನಾವು ದೇವ್ರನ್ನ ನಂಬಿದ್ದೀವಿ. ದೇವ್ರು ನಮ್ಮನ್ನ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ನಂಬಿದಂಥವ್ರನ್ನ ಕಾಪಾಡೋ ಅಂತಾನೆ ನನ್ನ ತಂದೆ ಗುರುರಾಯರು. ಇವತ್ತು ನಿಮಗೆ ಈ ಥರ ಒಂದು ನೋವಿರ್ಬೋದು, ನಾಳೆ ಇದೇ ನೋವು ನಿಮಗೆ ಇರೋದಿಲ್ಲ. ನೀವು ಭಗವಂತ ನಂಬಿದ್ದೀರ, ದೇವ್ರ ಮೇಲೆ ನೀವು ಭಾರ ಹಾಕಿ ಇದೊಂದು ವ್ರತ ಪೂಜೆನ ನೀವು ನಿಮ್ಮ ಮಗನ ಕೈಲೇ ಮಾಡಿಸಿ. ನೀವು ಇಲ್ಲ 9 ದಿನ ಮಾಡಿಸ್ತೀರಾ, ಇಲ್ಲ 9 ಗುರುವಾರ ಮಾಡಿಸ್ತೀರಾ, ನೀವು ಎಷ್ಟು ದಿನ ಮಾಡಿಸ್ತೀರಾ ಅಷ್ಟು ದಿನವೂ ನಾನ್ ವೆಜ್ಜು ತಿನ್ನೋ ಆಗಿಲ್ಲ. ಆ ಮಕ್ಳ ಕೈಲೂ ತಿನ್ನಿಸ್ಬೇಡಿ, ನೀವು ಅಷ್ಟೇ ಮನೆಯಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಈಗ ತೆಂಗಿನಕಾಯಿ ಸಂಕಲ್ಪ ಮಾಡ್ತಿದ್ದೀವಿ ಅಂತಂದರೆ ಕೆಲವರು ನಾನ್ ವೆಜ್ ಮಾಡ್ತಾರೆ. ಆ ಥರ ಪೂಜೆ ವ್ರತ ಮಾಡೋ ಅಂಥವ್ರು ನಾನ್ ವೆಜ್ಜು ಮಾಡೋವಾಗಿಲ್ಲ ಮತ್ತು ತಿನ್ನಲೂಬಾರ್ದು. ಏಕೆ ಅಂತಂದರೆ 9 ದಿವಸ ಮಾಡಿದ್ರೆ ನಾನ್ ವೆಜ್ ಅನ್ನೋದನ್ನು ನಾವು ಬಿಡ್ಬೋದು. ಆದರೆ ಗುರುವಾರ ಮಾಡೋದ್ರಿಂದ ನಾನ್ ವೆಜ್ಜು ಬಿಡೋಕ್ಕಾಗೋದಿಲ್ಲ. ಈ ಥರ ತೆಂಗಿನಕಾಯಿ ಸಂಕಲ್ಪ ಮಾಡೋ ಅಂಥವ್ರು ನಾನ್ ವೆಜ್ಜು ತಿಂದಿರೋ ನಾವು ಪೂಜೆ ವ್ರತ ಮಾಡ್ತು ಅಂತಂದರೆ 100ಕ್ಕೆ 100ರಷ್ಟು ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಕೆಲವ್ರಿಗೆ ನಾನ್ ವೆಜ್ಜು ತಿನ್ನೋದು ಬಿಡೋಕ್ಕಾಗೋದಿಲ್ಲ. ಹಂಗಾಗಿ ನಾನ್ ವೆಜ್ಜು ತಿಂತಾರೆ ಅಂದರೆ ಬೇರೆ
ಬೇರೆ ದಿವಸ ತಿಂತಾರೆ, ಗುರುವಾರ ಮಾತ್ರ ನಾವು ತಿನ್ನೋದಿಲ್ಲ ಅಂತ ಹೇಳ್ತೀರಾ. ನೀವು ಸಂಕಲ್ಪ ವ್ರತ ಅಂತ ರಾಯರಿಗೆ ಮಾಡ್ತಿದ್ದೀರಾ ಅಂತಂದಮೇಲೆ ಅಷ್ಟು ದಿನವೂ ನೀವು ನಾನ್ ವೆಜ್ಜು ತಿನ್ನೋದಕ್ಕೆ ಹೋಗಬೇಡಿ, ಮನೆಯಲ್ಲೂ ಮಾಡೋದಕ್ಕೆ ಹೋಗಬೇಡಿ. ಏಕೆಂತಂದರೆ ನಮ್ಗೆ ಒಳ್ಳೇದಾಗಬೇಕು ಅಂತಂದರೆ ನಾವು ಇಷ್ಟಪಡೋವಂಥದ್ದನ್ನು ನಾವು ಬಿಡಲೇಬೇಕು. ನಾವು ನಮ್ಮ ಮಕ್ಳಿಗಾಗಿರ್ಬೋದು, ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಕಷ್ಟ ಏನಿದೆ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ವ್ರತ ಮಾಡುವಾಗ ಈ ನಾನ್ ವೆಜ್ಜು ತಿನ್ನೋದಾಗಿರ್ಬೋದು. ಮತ್ತು ಒಂದು ದಿವಸ ಅಷ್ಟೇ ವ್ರತ ಪೂಜೆನ ನಿಲ್ಲಿಸೋದಕ್ಕೆ ಹೋಗಬಾರ್ದು. ನಿಮ್ಗೆ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನ ರಾಯರು ಮಠಕ್ಕೆ ಹೋಗಿದ್ದು ಬನ್ನಿ. ಮತ್ತು ಮಕ್ಕಳ ಕೈಲಿ ಅಶ್ವತ್ಥ ಕಟ್ಟೆ ಪೂಜೆ ಮಾಡಿಸಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಸುಮಾರು ವಿಡಿಯೋದಲ್ಲೂ ಹೇಳ್ತೀನಿ, ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ನಾವು ವ್ರತ ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಸಾಲದು, ನಾವು ರಾಯರ ಮಠಕ್ಕೂ ಸಹ ಹೋಗಬೇಕು. ಮತ್ತು ಅಶ್ವತ್ಥ ಕಟ್ಟೆ ಹತ್ರ ಆ ಮಕ್ಳನ್ನ ಕರ್ಕೊಂಡೋಗಿ ನೀವು ಸಹ ಜೊತೇಲಿ ಹೋಗಿ ಅಲ್ಲಿ ಸ್ವಲ್ಪ ಹೂವು, ಹಣ್ಣು ಮತ್ತು ಕಡ್ಡಿ ಕರ್ಪೂರ ಇದನ್ನೆಲ್ಲ ಮಕ್ಳ ಕೈಲಿ ಕೊಟ್ಕೊಳಿಸಿ, ಅದು ನಾಗರ ಕಲ್ಲಿರುತ್ತಲ್ಲ ಅಶ್ವತ್ಥ ಕಟ್ಟೆ ಹತ್ರ, ಅದನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ದೇವ್ರಿಗೆ ಏನಾದರೂ ಅಲ್ಲಿ ನೈವೇದ್ಯ ಇಟ್ಟು 9 ಸುತ್ತು ಪ್ರದಕ್ಷಿಣೆ ಹಾಕಿಸಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ಪ್ರತಿಯೊಬ್ಬರು ಮಾಡಲೇಬೇಕಾದಂಥದ್ದು ಇದನ್ನು. ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತನ್ನೋರು ಅಶ್ವತ್ಥ ಕಟ್ಟೆಗೆ ಮತ್ತು ರಾಯರು ಮಠಕ್ಕೆ ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದಾಗಿರ್ಬೋದು, ಇಲ್ಲ ಗಂಡು ಮಕ್ಕಳಾದರೆ ಉರುಳು ಸೇವೆ ಮಾಡೋದಾಗಿರ್ಬೋದು. ಈ ಥರ ಮಾಡಿದಾಗ ನಮಗೆ 100ಕ್ಕೆ 100ರಷ್ಟು ಅನುಗ್ರಹ ಮಾಡ್ತಾನೆ ನನ್ನ ತಂದೆ ಗುರು ರಾಯರು ಈ ಸೂಚನೆ ಕೊಡ್ತಾನೆ. ನಮಗೇನಾದರೂ ಒಂದು ಕಷ್ಟ ಇದೆ ಅಂತ ನಾವು ಕಷ್ಟನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಕನಸಲ್ಲಾಗಿರ್ಬೋದು, ಇಲ್ಲ ಯಾರ ಬಾಯಲ್ಲಾದರೂ ಹೇಳ್ಸೋದಾಗಿರ್ಬೋದು, ಈ ಥರ ಒಂದು ಸೂಚನೆ ಕೊಡ್ತಾನೆ. ಆ ಸೂಚನೆ ಪ್ರಕಾರ ನಾವು ಮಾಡ್ತು ಅಂತಂದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟ ಕಣ್ಣೀರು ಏನೇ ಇದ್ರೂ ದೇವ್ರುಗಳೇ ದೂರ ಮಾಡೋ ಅಂಥದ್ದು. ಯಾವ ಮನುಷ್ಯರ ಕೈಲೂ ಮಾಡದೇ ಇರೋ ಅಂಥ ಕೆಲಸನ ಭಗವಂತ ದೂರ ಮಾಡ್ತಾನೆ. ನಾವು ದೇವ್ರನ್ನ ನಂಬಬೇಕು, ದೇವ್ರಿಗೆ ವ್ರತ ಪೂಜೆ ಅನ್ನೋದನ್ನ ನಾವು ಮಾಡ್ತಾ ಹೋಗಬೇಕು. ಫಲನ ನಾವು ನಿರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು. ಈ ವ್ರತ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ, ಈ ಕೆಲಸ ಸಿಕ್ಕುತ್ತಂತೆ, ನಮ್ಮ ಮಕ್ಕಳು ವಿದ್ಯೆ ಬುದ್ಧಿ ಕೊಡ್ತಾರಂತೆ ತಂದೆ ರಾಯರು ಅಂತ ನಾವು ಯಾವತ್ತೂ ಅಷ್ಟೇ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡೋದಕ್ಕೆ ಹೋಗಬಾರ್ದು. ನಮಗೇನು ಒಳ್ಳೇದಾಗಬೇಕು, ಏನು ವ್ರತ ಪೂಜೆ ಇದೆಯೋ ಅದನ್ನೆಲ್ಲ ನಾವು ಮಾಡ್ತಾ ಹೋಗಬೇಕು. ಫಲನ ಭಗವಂತ ಕೊಡ್ತಾನೆ. ಏಕೆ ಅಂತಂದರೆ ರಾಯರು ನಮ್ಮ ಜೊತೆಯಲ್ಲೇ ನಮ್ಮ ಮನೆಯಲ್ಲೇ ಇರ್ತಾರೆ. ಹಂಗಾಗಿ ರಾಯರ ಹತ್ರ ನಾವು ಯಾವಾಗಲೂ ಅಷ್ಟೇ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ರಾಯರಿಗೆ ಎಲ್ಲವೂ ಸಹ ಗೊತ್ತಿರುತ್ತೆ. ನಿಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಗೇನು ಕೋರಿಕೆ ಈಡೇರಬೇಕು, ನಿಮ್ಗೇನು ಆಗಬೇಕು ಅದೆಲ್ಲನೂ ಸಹ ರಾಯರು ಕಂಡಿರ್ತಾರೆ, ರಾಯರು ನೋಡ್ತಿರ್ತಾರೆ. ಹಂಗಾಗಿ ರಾಯರಿಗೆಲ್ಲವೂ ಸಹ ಗೊತ್ತಿರುತ್ತೆ. ನಾವು ಯಾವಾಗಲೂ ಅಷ್ಟೇ ರಾಯರು ಪೂಜೆ ಮಾಡಿ ರಾಯರ ಹತ್ರ ನಮ್ಮ ಕಷ್ಟ ಕಣ್ಣೀರನ್ನೇ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ರಾಯರಿಗೆ ಗೊತ್ತಿರುತ್ತೆ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನೀನು ನನ್ನ ಕಷ್ಟ ಎಲ್ಲ ದೂರ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಾನು ಏನೊಂದು ಪೂಜೆ ವ್ರತ ಇದೆಯೋ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ನಷ್ಟ ನೀನು ದೂರ ಮಾಡಿ ನನ್ನ ಜೊತೆಯಲ್ಲಿ ನೀನು ಇರಬೇಕು. ಇವತ್ತು ನೀನು ಕಷ್ಟ ಕೊಟ್ಟಿದ್ಯಾ, ನಾನು ಕುಗ್ಗೋದಿಲ್ಲ. ಏಕೆಂತಂದರೆ ನಾನು ಯಾರ್ಯಾರನ್ನೋ ನಂಬಿಲ್ಲ, ನಾನು ನಂಬಿರೋದೇ ಗುರುರಾಯರನ್ನ. ಹಾಗಾಗಿ ನಿನ್ನ ಮೇಲೆ ನಾನು ಭಾರ ಹಾಕಿದ್ದೀನಿ ಭಗವಂತ, ನನ್ನ ಕಷ್ಟ ನೀನೇ ದೂರ ಮಾಡಬೇಕು, ನನ್ನ ಕೋರಿಕೆ ಏನಿದೆ ಅದನ್ನು ನೀವೇ ನೆರವೇರಿಸ್ಕೊಡ್ಬೇಕು ಅಂತ ರಾಯರ ಹತ್ರ ನಾವು ಇಷ್ಟು ಕೇಳಿಬಿಟ್ರೆ ಸಾಕು. ರಾಯರಿಗೆ ಎಲ್ಲವೂ ಸಹ ಗೊತ್ತಿರೋದ್ರಿಂದ ನಮ್ಮ ಕಷ್ಟನ ಬೇಗ ದೂರ ಮಾಡ್ತಾರೆ. ನಾವು ಫಲನ ನಿರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ಪ್ರಯತ್ನದಲ್ಲೇ ನಾವು ಮುಂದುವರಿತಾ ಹೋಗಬೇಕು. ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತಂದರೆ ನಾವು ಇಷ್ಟೇ ಸಂಪಾದನೆ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ ಸಂಪಾದನೆಯಿಂದ ನಾವು ಹೇಗೆ ಮುಂದುವರಿತೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತಾ? ನಾಳೆ ಹೇಗಿರುತ್ತೆ ನಮ್ಮ ಜೀವನ, ನಾವು ದುಡಿಯೋ ದುಡ್ಡಿಯಲ್ಲಿ ನಾವು ಏನು ಮಾಡ್ಬೋದು ಅಂತ ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ. ಏಕೆಂತಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಭಗವಂತ ಮಾಡಿಸೋದೇ ಒಂದು. ಹಂಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಿಂದೆ ಏನಾಗಿತ್ತು ನಮ್ಮ ಜೀವನ ಅನ್ನೋದು ನಮಗೆ ಗೊತ್ತಿರುತ್ತೆ. ಮುಂದೆ ಏನಾಗುತ್ತೆ, ನಮ್ಗೆ ಯಾವ ಥರ ಕಷ್ಟ ಬರುತ್ತೆ, ಯಾವ ಥರ ಸುಖ ಬರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗುತ್ತಾ? ನಮ್ಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದೆಲ್ಲ ದೇವ್ರುಗಳು ಗೊತ್ತಿರುತ್ತೆ. ಮುಂದೆ ಏನು ಕಷ್ಟ ಬರುತ್ತೋ, ಏನು ಕೆಟ್ಟದಾಗುತ್ತೋ ನನಗೆ ಗೊತ್ತಿಲ್ಲ ಭಗವಂತ. ಆದರೆ ಬರೋ ಕಷ್ಟನ ನೀನು ಅಲ್ಲೇ ದೂರ ಮಾಡು. ಏಕೆಂದರೆ ನಾನು ನಿನ್ನ ನಂಬಿದ್ದೀನಿ, ನೀನು ನಂಬಿ ನಾನು ಜೀವನ ಮಾಡ್ತಾಯಿದ್ದೀನಿ ಭಗವಂತ. ನಿಮ್ಮನ್ನು ನಾನು ಸಂಪೂರ್ಣವಾಗಿ ನಂಬಿದ್ದೀನಿ. ನೀವು ನನ್ನ ಕೈ ಬಿಡಬೇಡಿ ತಂದೆ ಅಂತ ನಾವಿಷ್ಟನ್ನ ರಾಯರ ಹತ್ರ ಕೇಳಿಕೊಂಡು ನಮ್ಮ ಕೆಲಸ ಕಾರ್ಯ ಏನಿದೆ, ನಾವು ರಾಯರಿಗೆ ಪೂಜೆ ವ್ರತ ಏನಿದೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ಏಕೆಂತಂದರೆ ಇವಾಗಿನ ಮಕ್ಕಳಿಗೆ ನಾವು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕಟ್ಟಿ ನಾವು ಸ್ಕೂಲು ಕಾಲೇಜು
ಅಂತ ಸೇರಿಸ್ತೀವಿ. ಅವ್ರು ಓದ್ಬಿಟ್ಟು ಒಂದು ಒಳ್ಳೆ ಕೆಲಸಕ್ಕೆ ಹೋಗಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ಎಲ್ರಿಗೂ ಸಹ ಈ ಥರ ಒಂದು ನೋವಿದ್ದೇ ಇರುತ್ತೆ. ಏಕೆ ಅಂತಂದರೆ ನಾನು ಒಬ್ಬಳು ತಾಯಿ ಅಲ್ವಾ, ಹಾಗಾಗಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನಾನು ಏನು ಹೇಳಿದ್ದೀನೋ ಒಂದು ವ್ರತ ಆಗಿರ್ಬೋದು, ಇಲ್ಲ ರಾಯರ ಸೇವೆ ಆಗಿರ್ಬೋದು, ಇದನ್ನು ನೀವು ನಿಮ್ಮ ಮಗನ ಕೈಲಿ ಮನಸ್ಪೂರ್ವಕವಾಗಿ ನಿಮ್ಮ ಮಗನ ಕೈಲೇ ಮಾಡಿಸಿ ನೋಡಿ. 100ಕ್ಕೆ 100ರಷ್ಟು ಫಲ ಭಗವಂತ ಕೊಡ್ತಾನೆ. ನಿಮ್ಮ ಮನೆ ದೇವ್ರಿಗೆ ಒಂದು ಸತಿ ನಿಮ್ಮ ಮಗನ್ನ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ, ನಿಮ್ಮ ಮನೆ ದೇವ್ರ ಹತ್ರ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ಹರಕೆ ಅಂತ ನಾವು ಮಾಡ್ಕೋತೀವಲ್ವ, ಆ ಥರ ಒಂದು ಹರಕೆ ಮಾಡ್ಕೊಂಡು ಬಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಅಷ್ಟೇ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನ ದೂರ ಮಾಡುವಂಥ ವಿಘ್ನೇಶ್ವರನ ಹತ್ರ ಕೇಳಿಕೊಂಡು ನಂತರ ನೀವು ವ್ರತ ಸ್ಟಾರ್ಟ್ ಮಾಡಿ ನೋಡಿ. ಏನಕ್ಕೆ ಒಳ್ಳೆಯದಾಗುತ್ತೆ. ನಾನು ಅಷ್ಟೇ ಈ ಥರ ಒಂದು ಸಮಸ್ಯೆಯಲ್ಲಿ ತುಂಬ ಸತಿ ನಾನು ನೊಂದಿದ್ದೀನಿ. ಏಕೆ ಅಂತಂದರೆ ಆ ಕಾಲೇಜು ಚೆನ್ನಾಗಿಲ್ಲ, ಈ ಸ್ಕೂಲ್ ಚೆನ್ನಾಗಿಲ್ಲ ಅಂತ ನಾವು ಮಕ್ಕಳನ್ನ ಬಿಡಿಸಿ ಬೇರೆ ಬೇರೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ಗೆ ಹಾಕ್ತೀವಿ. ಈ ಥರ ಓದಿಸ್ತೀವಿ, ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಓದಿಸ್ತೀವಿ. ಆದರೆ ನಾಳೆ ದಿವಸ ಏನಾದರೂ ಒಂದು ಒಳ್ಳೇದಾಗಿಲ್ಲ ಅಂತಂದಾಗ ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ. ಮಕ್ಕಳು ಎತ್ತೋಂಥವ್ರಿಗೆ ಎಲ್ರಿಗೂ ಸಹ ಈ ಥರ ನೋವಿರುತ್ತೆ. ನಿಮ್ಮ ನೋವು ಇದೇ ಥರ ನಿಮ್ಮ ಜೊತೆಲಿರೋದಿಲ್ಲ. ಒಂದಲ್ಲ ಒಂದು ದಿವಸ ನಿಮ್ಮ ಮಗನಿಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಿಮಗೆ ಅಂತಲ್ಲ, ನಾನು ಎಲ್ರಿಗೂ ಸಹ ಸೇರಿಸಿ ಹೇಳ್ತಾ ಇರೋದು, ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಏಕೆ ಅಂತಂದರೆ ನಾವು ಏನಾಗುತ್ತೋ ಏನು ಬಿಡುತ್ತೋ ಅಂತಲೂ ಸಹ ನಾವು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಒಳ್ಳೆ ದಾರಿನಲ್ಲಿ ನಡಿಬೇಕು. ಸತ್ಯ, ಧರ್ಮ, ನ್ಯಾಯ ರೀತಿ ನಾವು ಒಳ್ಳೆ ದಾರಿನಲ್ಲಿ ನಡೀತು ಅಂತಂದರೆ ದೇವ್ರುಗಳು ಒಂದಲ್ಲ ಒಂದು ದಿವಸ ಕೈ ಹಿಡ್ದೇ ಹಿಡಿತಾರೆ. ಆದರೆ ನಾವು ಕಷ್ಟಪಡ್ತಿರ್ತೀವಲ್ಲ, ಆ ಕಷ್ಟದಲ್ಲೂ ಸಹ ನಮ್ಮ ಜೊತೆ ಇರ್ತಾರೆ. ನಮ್ಮನ್ನು ನೀರಿನಲ್ಲಿ ಮುಳುಗೋದಕ್ಕೆ ಭಗವಂತ ಬಿಡೋದಿಲ್ಲ, ಕೆಳಗಡೆ ಬೀಳೋ ಥರ ಭಗವಂತ ಬಿಡೋದಿಲ್ಲ. ನಮ್ಮನ್ನ ಹಾತ್ಕೋತಾನೆ. ಅಂದರೆ ನಾವು ಕೆಳಗಡೆ ಬೀಳ್ದಿರೋ ಹಾಗೆ ಭಗವಂತ ಹಿಡ್ಕೋತಾನೆ. ನಮಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನೋದು ಬಂದಿರುತ್ತೆ. ಅಂದರೆ ಹಿಂದೆ ನಾವು ಅನುಭವಿಸಿರ್ತೀವಿ, ಅದೇ ಸಮಸ್ಯೆ ಇವತ್ತು ನಮ್ಮ ಜೊತೆ ಇರೋದಿಲ್ಲ. ಅವಾಗ ನಾವು ಕಷ್ಟಪಡುವಾಗ ನಾವು ಅಂದ್ಕೋತೀವಿ, ಅಪ್ಪ ಹಿಂದೆ ಎಷ್ಟೆಲ್ಲ ಕಷ್ಟ ಇತ್ತು, ಎಂತೆಂಥ ಸಮಸ್ಯೆನೆಲ್ಲ ನಾನು ಎದುರಿಸಿದ್ದೀನಿ ತಂದೆ. ಆದರೆ ನಾನು ಎದುರಿಸಿಲ್ಲ, ನನ್ನ ಜೊತೆಯಲ್ಲಿ ನೀನಿದ್ದೀಯ, ನಾನು ನಂಬಿರೋಂಥ ನನ್ನ ಮನೆ ದೇವರಿದ್ದು ನನ್ನ ಕಾಪಾಡಿದ್ದಾರೆ, ದೇವತೆಗಳು ಕಾಪಾಡಿದ್ದಾರೆ ಅಂತ ನಾವು ಹೇಳ್ತೀವಲ್ಲ. ಹಾಗೆಯೇ ಇವತ್ತು ಕಷ್ಟ ಇದೆ ಅಂತಂದರೆ ಮುಂದೇನೂ ಅಷ್ಟೇ ನಿಮ್ಮನ್ನು ಕೆಳಗಡೆ ಬೀಳೋದಕ್ಕೆ ಬಿಡೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕೈ ಹಿಡ್ದೇ ಹಿಡಿತಾರೆ. ಏಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಕಷ್ಟ ಅನ್ನೋದೇ ಇದೆ. ದೇವ್ರ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ, ದೇವರು ಸೇವೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ಸುಮಾರು ಜನ ಇದ್ದಾರೆ. ಆದರೆ ಕೆಲವರು ದೇವ್ರ ಪೂಜೆನೇ ಮಾಡೋದಿಲ್ಲ. ಕೆಲವರು ಬಾಯಲ್ಲೂ ಸಹ ನಾನು ಕೇಳಿದ್ದೀನಿ, ಕೆಲವ್ರನ್ನೂ ನೋಡಿದ್ದೀನಿ. ನಾವು ತಿಂಗ್ಳಿಗೊಂದು ಸತಿನೂ ನಾವು ಪೂಜೆ ಮಾಡೋದಿಲ್ಲ, ವಾರಕ್ಕೊಂದು ಸತಿನೂ ನಾವು ಜಾಸ್ತಿ ದೇವ್ರನ್ನ ನಂಬೋದಿಲ್ಲ, ದೇವ್ರನ್ನ ನಾವು ಪೂಜೆ ಮಾಡೋದಿಲ್ಲ ಅಂತಾರೆ. ಆದರೆ ದೇವ್ರನ್ನ ನಂಬಬೇಕು, ದೇವ್ರ ಪೂಜೆನೂ ಸಹ ನಾವು ಮಾಡಬೇಕು. ಆದರೆ ಅವ್ರವ್ರಿಗೆ ಬಿಟ್ಟಿದ್ದಂಥದ್ದು. ದೇವ್ರ ಪೂಜೆ ಮಾಡೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದಂಥದ್ದು. ಈಗ ನಾವು ಏಕಾದಶಿ ವ್ರತ ಮಾಡ್ತಾಯಿದ್ದೀವಿ, ಮತ್ತು ಸಂಕಷ್ಟಿ ಉಪವಾಸ ಮಾಡ್ತಾಯಿದ್ದೀವಿ. ರಾಯರಿಗೂ ಸಹ ಗುರುವಾರ ನಾನು ಉಪವಾಸ ಇರ್ತೀನಿ. ಆ ಥರ ಕೆಲವರು ಏನಂತಾರೆ ಗೊತ್ತಾ, ಏನಕ್ಕೆ ದೇವ್ರಿಗೂ ಹೆಸ್ರು ಹೇಳ್ಕೊಂಡು ನೀನು ಉಪವಾಸ ಇರ್ತೀಯ, ಸುಮ್ಮನೆ ಆರೋಗ್ಯ ಹಾಳಾಗುತ್ತೆ. ಆ ಥರ ಇರೋದ್ರಿಂದ ದೇವ್ರು ಒಳ್ಳೇದು ಮಾಡ್ತಾನೆ. ದೇವರು ಒಳ್ಳೇದು ಮಾಡೋದಾದರೆ ಹೇಗಿದ್ದರೂ ಒಳ್ಳೇದು ಮಾಡ್ತಾನೆ. ಆದರೆ ಈ ಥರ ಎಲ್ಲ ವ್ರತ ಉಪವಾಸ ಮಾಡಿ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಸುಮಾರು ಜನ ನನಗೂ ಸಹ ಹೇಳ್ತಾರೆ. ಆದರೆ ನನಗೆ ಆ ಥರ ಎಲ್ಲ ಒಂದು ಗಟ್ಟಿ ಮನಸ್ಸಿಲ್ಲ. ಏಕೆ ಅಂತಂದರೆ ನಾನು ಒಂದು ಸತಿ ಏನಾದರೂ ಬೇಜಾರಾದಾಗ, ಕೋಪ ಬಂದಾಗ, ದೇವ್ರ ಮೇಲೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದು ದೂರ ಆಗಲಿಲ್ಲ ಅಂತಂದಾಗ ನಾನು ಪೂಜೆ ಮಾಡಬಾರ್ದು ಅಂತ ಅನ್ಕೋತೀನಿ. ಆದರೆ ಪೂಜೆ ಮಾಡದಿರೋ ಹಾಗೆ ದೇವ್ರುಗಳು ಬಿಡೋದಿಲ್ಲ. ನಾನು 2 ಟೈಮು ನಾನು ಪೂಜೆ ಮಾಡೋ ಥರ ಮಾಡೇ ಮಾಡ್ತಾರೆ. ನನ್ನ ಮನಸ್ಸು ಎಷ್ಟೇ ಅಲ್ಲೋಲ ಕಲ್ಲೋಲ ಆದ್ರೂ ಅದು 5 ನಿಮಿಷ, ಒಂದು ಅರ್ಧ ಗಂಟೆ ಅಷ್ಟೇ. ನಂತರ ದೇವ್ರುಗಳು ಸೆಳೀತಾ ಇರ್ತವೆ. ನಾನು ಸಂಜೆ ಕೆಲಸದಿಂದ ಬಂದ ತಕ್ಷಣ ಎಷ್ಟೊತ್ತಾದರೂ ಪರವಾಗಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡಬೇಕು. ನಾನು ದೇವ್ರ ಮೇಲೆ ಕೋಪ ಮಾಡಿಕೊಂಡ್ರೆ ನಮಗೆ ಲಾಸ್ ಆಗೋವಂಥದ್ದು. ಏಕೆ ಅಂತಂದರೆ ದೇವ್ರುಗಳಿಗೆ ಲಾಸ್ ಆಗೋದಿಲ್ಲ. ನಾವು ದೇವ್ರನ್ನ ನಾವು ಬೈಕೋತೀವೋ, ದೇವ್ರ ಪೂಜೆ ಮಾಡ್ದಂಗೆ ಇರ್ತೀವೋ, ನಮಗಷ್ಟು ಕಷ್ಟನೇ ಬರ್ತಿರುತ್ತೆ. ನಾವು ಹೀಗೆ ಇದ್ದೀವಿ, ನಾವು ಮುಂದುವರಿತಾ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಮಾತ್ರ ಇದ್ದಂಗೆ ಇದ್ದೀವಿ. ನಾವು ಇಷ್ಟು ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದು, ನಾವು ದುಡಿತಾನೇ ಇದ್ದೀವಿ. ಆದರೆ ಮುಂದೆ ಮಾತ್ರ ಹೋಗ್ತಿಲ್ಲ. ನಮ್ಮ ಹಿಂದೆ ಬಂದಂಥವ್ರು ತುಂಬ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಚೆನ್ನಾಗಿ ಅವ್ರ ಜೀವನನ
ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾರಲ್ಲ ನೋಡಿ, ಅದಕ್ಕೆಲ್ಲ ಇದೆ ಕಾರಣ. ಯಾರೆಲ್ಲ ದೇವ್ರನ್ನ ನಂಬೋದಿಲ್ಲ, ಪೂಜೆ ವ್ರತ ಉಪವಾಸ ಅಂತ ಮಾಡೋದಿಲ್ಲ, ಅವರೆಲ್ಲ ಇದೇ ಥರ ಸ್ಥಿತಿನಲ್ಲಿ ಇರ್ತಾರೆ. ಅದಕ್ಕೆ ಹೇಳೋದು, ದೇವ್ರನ್ನ ನಾವೆಷ್ಟು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ಇದು ನಾನು ಹೇಳೋಂಥ ಮಾತಲ್ಲ, ಇದು ನನ್ನ ಅನುಭವದ ಮಾತು. ನಾನು ದೇವ್ರನ್ನ ನಂಬಿದ್ದೀನಿ. ನಾನು ದೇವ್ರನ್ನ ನಂಬೋದಕ್ಕಿಂತ ಮುಂಚೆ ನಾನು ಯಾವ ಥರ ಇದ್ದೆ, ದೇವ್ರನ್ನ ನಂಬಿ ಪೂಜೆ ವ್ರತ ಉಪವಾಸ ಅಂತ ಮಾಡೋಕ್ಕೆ ನಾನು ಶುರು ಮಾಡ್ಕೊಂಡ್ಮೇಲೆ ನನ್ನ ಜೀವನನ 100ಕ್ಕಿಂತ ಜಾಸ್ತಿನೇ ನನ್ನ ಜೀವನನ ತೊಗೊಂಡೋಗಿದ್ದಾನೆ ನನ್ನ ತಂದೆ ಭಗವಂತ. ಹಂಗಾಗಿ ನಾನು ಒಂದು ನಂಬಿಕೆಯಿಂದ ನಾನು ನಿಮಗೆ ಹೇಳೋವಂಥದ್ದು, ನಾನು ಏನೇ ಒಂದು ವ್ರತ ಮಾಡಬೇಕು ಅಂತಾಗಲಿ, ಸಂಕಲ್ಪ ಪೂಜೆ ಮಾಡಬೇಕು ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು, ಮನೆ ಕೆಲಸ ಎಲ್ಲ ಮುಗಿಸೋದು, ಹೊರಗಡೆ ಹೋಗಿ ನಾನು ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ದೇವ್ರ ಪೂಜೆ ಮಾಡೋದು, ದೇವ್ರಿಗೆ ವ್ರತ ಮಾಡೋದು, ಆ ದೇವ್ರಿಗೆ ಅಲಂಕಾರ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಏನು ಅಂತ ಗೊತ್ತಿಲ್ಲ, ದೇವ್ರುಗಳು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡಿಸ್ತಿರ್ತಾರೆ. ಆದರೆ ನನ್ನ ಮನಸ್ಸಿಗೆ ಬರುತ್ತೆ, ಈ ಥರ ಕಷ್ಟ ಇದೆ ಅಂತಂದರೆ ನಾನು ಈ ಥರ ವ್ರತ ಮಾಡಬೇಕು, ಈ ಥರ ಪೂಜೆ ಮಾಡಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವ್ರುಗಳೇ ಸೂಚನೆ ಕೊಡ್ತಾರೆ. ಅದನ್ನು ನಾನು ಮಾಡಿದಾಗ ನನಗೆ ಅದರಿಂದ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ. ನಾನೇನು ಬೇಡಿ ದೇವಸ್ಥಾನಕ್ಕೆ ಹೋಗ್ತೀನೋ, ದೇವ್ರಿಗೆ ಸೇವೆ ಮಾಡ್ತೀನೋ, ಅದನ್ನು ನನ್ನ ಬೇಡಿಕೆನ ಈಡೇರಿಸ್ತಾರೆ ನನ್ನ ತಂದೆ ಗುರುರಾಯರು, ನನ್ನ ಮನೆ ದೇವರು, ನಾನು ನಂಬಿರೋವಂಥ ದೇವತೆಗಳು. ಆ ನಂಬಿಕೆಯಿಂದ ನಾನು ನಿಮಗೆ ಹೇಳುವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ.